ಅದನ್ನು ಮುಂದುವರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ಆಡಳಿತನ ಇವತ್ತು ಕರ್ನಾಟಕದ ಜನಕ್ಕೆ ಖುಷಿಯಾಗೋ ರೀತಿಯಲ್ಲಿ, ಸಂತೋಷ ಆಗೋ ರೀತಿಯಲ್ಲಿ ತಗೋಬೇಕು ಅನ್ನೋದು ನಮ್ಮೆಲ್ಲರ ಪಕ್ಷದ ಉದ್ದೇಶ ಆಗಿರೋದ್ರಿಂದ ನಾವು ಈ ಥರ ಇದನ್ನು ಸಿಂಪಲ್ಲಾಗಿ ತಗೋಬೇಕು ಅನ್ನೋ ಒಂದು ಇದನ್ನು ಡೈರೆಕ್ಷನ್ನ ನಾವು ಇವ್ರಿಗೆ ಪಕ್ಷದಿಂದ ಇವತ್ತು ತೀರ್ಮಾನ ಮಾಡಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮ 3ನೇ ತಾರೀಕು ನಡೀತದೆ. ತಾವೆಲ್ಲ ದಯವಿಟ್ಟು ಇದಕ್ಕೇನು ಜಿಲ್ಲೆವಾರು ಈಗ ಇನ್ನೊಂದೇನು ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ ಪಕ್ಷದಿಂದ ಅಂತ ಅಂದರೆ, ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆಯಾ ಜಿಲ್ಲೆಗಳಿಗೇ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಕಾರ್ಯಕ್ರಮ. ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲೇ ಹೋಗಿ ಕಾರ್ಯಕರ್ತರದ್ದು ಮತ್ತು ಜನಗಳದ್ದು ಆಶೀರ್ವಾದ ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಿಂದ ಅಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಪಾಸು ಗೀಸು ಯಾವುದೂ ಇಲ್ಲ, ಯಾವುದೂ ಮಾಡಿಸಿಲ್ಲ. ಕೆಲವು ಇನ್ವಿಟೇಷನ್ ಬಿಟ್ಟರೆ ಶಾಸಕರಿಗೆ ಇವ್ರಿಗೆ ಮಿಕ್ಕಿದ ಯಾರಿಗೂ ಮಾಡಿಸಿಲ್ಲ. ಅದರಿಂದ ಪಾಸು ಅಂತ ಯಾರನ್ನೂ ಕೇಳಕ್ಕೆ ಹೋಗೋದು ಬೇಡ. ಹಾಗೆ ಅಲ್ಲಿ ಬಂದು ಯಾವುದೇ ರೀತಿಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಒಳ್ಳೆಯ ಮೆಸೇಜನ್ನು ಕಾಂಗ್ರೆಸ್ ಪಕ್ಷದ ಥ್ರೂ ಕಳಿಸ್ತಂಥ ಒಂದು ಕೀರ್ತಿ ನಿಮಗೆ ಸಿಗುತ್ತೆ. ದಯವಿಟ್ಟು ಯಾರು ಬಂದು ಅದನ್ನು ಗೊಂದಲ ಮಾಡಬಾರ್ದು ಅನ್ನೋದನ್ನು ನಾನು ರಿಕ್ವೆಸ್ಟ್ ಮಾಡಿ ನಾನೆಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದ ಪಕ್ಷದ ನಿರ್ಧಾರ ಇದು, KPCC ನಿರ್ಧಾರ. ಸೊ ಅದನ್ನು ಇವ್ರಿಗೆ ಕೇಳಿದ್ವಿ. ಅದಕ್ಕೆ ಅಧ್ಯಕ್ಷರು ಕೂಡ ಬಹಳ ಮುಕ್ತವಾಗಿ ಒಪ್ಕೊಂಡ್ರು. ಇದು ಬಹಳ ಒಳ್ಳೆಯ ಸಲಹೆ. ಅದರ ಪ್ರಕಾರ ನಾನೊಬ್ಬ KPCC ಅಧ್ಯಕ್ಷನಾಗಿ ಅದನ್ನು ನಾನು ಪಾಲಿಸ್ತೀನಿ ಅಂತ ಕೂಡ ಅವರು ಹೇಳಿ ಅದನ್ನು ಆಲ್ರೆಡಿ ತೀರ್ಮಾನವೂ ಆಗೋಯ್ತು. ಚೆನ್ನಾಗಿದೆಯಲ್ಲ ಇದು ನಿರ್ಧಾರ. ಜನಸಾಮಾನ್ಯರಿಗೆ ತೊಂದರೆ ಆಗದೇನೆ, ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಅವ್ರಿಗೆಲ್ಲ ಗೊಂದಲಗಳು, ಅಷ್ಟೆಲ್ಲ ರೇಟ್ನೆಲ್ಲ ಇದೆಲ್ಲ ಹಾಕಿಸ್ಕೊಂಡು ಪೆಟ್ರೋಲು ಡೀಸೆಲು ಮಿತವೇ ಈಗಲಿಂದನೇ ಪ್ರಾರಂಭ ಮಾಡಬೇಕು ಅನ್ನೋದನ್ನು ನಾವು ಪ್ರಾರಂಭ ಮಾಡಿ. ರಾಜಭವನ ಗ್ಲಾಸ್ ಹೌಸ್ ಸ್ಥಳ, ರಾಜಭವನ ಗ್ಲಾಸ್ ಹೌಸ್.